ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೋವು ಹಿಂದೂಗಳ ಪಾಲಿಗೆ ಕಾಮಧೇನು. ಇಂತಹ ಕಾಮಧೇನು ಕಟುಕರಿಗೆ ಆಹಾರವಾಗುತ್ತಿದೆ. ಗೋರಕ್ಷಣೆಗೆ ಹಿಂದೂ ಸಂಘಟನೆಗಳು ಹೋರಾಟ ನಡೆಸುತ್ತಲೇ ಇವೆ. ಆದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಗೋ ಕ್ರಾಂತಿಯನ್ನೇ ಮಾಡಿದ್ದಾರೆ. ಸದಾ ಗೋ ಸೇವೆಯನ್ನೇ ಮಾಡುತ್ತಾ ಗೋವಿನ ರಕ್ಷಣೆಗೆ ಜೀವನವನ್ನೇ ಮುಡಿಪಾಗಿಟ್ಟ ಯೋಗಿ ಆದಿತ್ಯನಾಥ್ ಅವರು ಮಾಡಿರೋ ಗೋಕ್ರಾಂತಿ ಏನು ಗೊತ್ತಾ? ರಾಮರಾಜ್ಯದಲ್ಲಿ ಗೋವಿನ ರಕ್ಷಣೆ ಹೇಗೆ ನಡೀತಿದೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ. ಉತ್ತರ ಪ್ರದೇಶ ಇದೀಗ ರಾಮರಾಜ್ಯ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಂಡಿದ್ರೆ ಇತ್ತ ರಾಮರಾಜ್ಯದ ಕನಸು ಸಾಕಾರಗೊಳ್ಳುತ್ತದೆ. ಒಂದು ಕಾಲದಲ್ಲಿ ಗೋ ಹತ್ಯೆಯಿಂದಲೇ ಕುಖ್ಯಾತಿ ಪಡೆದಿದ್ದ ಉತ್ತರ ಪ್ರದೇಶದಲ್ಲೀಗ ಗೋವಿನ ಕ್ರಾಂತಿ ನಡೆದಿದೆ. ಗೋವಿನ ರಕ್ಷಣೆಯ ಜೊತೆಗೆ ಯೋಗಿಜಿ ಗೋವಿನ ಮಹತ್ವವನ್ನ ವಿಭಿನ್ನವಾಗಿ ಸಾರುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಅಷ್ಟಕ್ಕೂ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಮಾಡಿರೋ ಆ ಕಾರ್ಯವೇನು ಗೊತ್ತಾ? ಗೋರಖ್ಪುರದ ಮಠಾಧೀಶರಾಗಿರುವ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗುತ್ತಲೇ ಗೋ ಸೇವೆ, ಗೋವಿನ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿದ್ರು. ಯೋಗಿ ಆದಿತ್ಯನಾಥ್ ಜಿ ಅವರ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಸಾವಿರಾರು ಗೋಶಾಲೆಗಳನ್ನು ನಿರ್ಮಾಣ ಮಾಡಿದೆ. ಅಂಕಿಅಂಶಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಕಳೆದ 8 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 7,713 ಗೋಶಾಲೆಗಳನ್ನು ಸ್ಥಾಪಿಸಲಾಗಿದೆ. ಈ ಗೋಶಾಲೆಗಳ ಮೂಲಕ ಬರೋಬ್ಬರಿ 16 ಲಕ್ಷಕ್ಕೂ ಹೆಚ್ಚು ಬಿಡಾದಿ ದನಗಳಿಗೆ ಆಶ್ರಯ ನೀಡಲಾಗಿದೆ. ಗೋ ಸಂರಕ್ಷಣೆಗಾಗಿ 2,000 ಕೋಟಿ ರೂಪಾಯಿ. ಉತ್ತರ ಪ್ರದೇಶದಲ್ಲಿ ಗೋಶಾಲೆಗಳ ನಿರ್ವಹಣೆಯನ್ನ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವೇ ಮಾಡ್ತಾ ಇದೆ. ವರ್ಷಂಪ್ರತಿ ಗೋರಕ್ಷಣೆ, ಗೋಶಾಲೆಗಳ ನಿರ್ವಹಣೆಗಾಗಿ ಬಜೆಟ್ನಲ್ಲಿ ಹಣವನ್ನ ಕಾಯ್ದಿರಿಸಲಾಗ್ತದೆ. 2025-26ರ ರಾಜ್ಯ ಬಜೆಟ್ನಲ್ಲಿ ಗೋವುಗಳ ರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ ಯೋಗಿಜಿ ಅವರು ಬರೋಬ್ಬರಿ 2,000 ಕೋಟಿಗೂ ಹೆಚ್ಚು ಹಣವನ್ನ ಮೀಸಲಿರಿಸಿದ್ದಾರೆ. ಈ ಹಣವನ್ನ ಬಳಸಿಕೊಂಡು ಉತ್ತರ ಪ್ರದೇಶದಲ್ಲಿ 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತಿದೊಡ್ಡ ಗೋ ಸಂರಕ್ಷಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಪಶುವೈದ್ಯಕೀಯ ಆಸ್ಪತ್ರೆಗಳ ಉನ್ನತೀಕರಣದ ಜೊತೆಗೆ ಸೇವಾ ಸೌಲಭ್ಯಗಳನ್ನು ಒದಗಿಸಲು 123 ಕೋಟಿ ರೂಪಾಯಿಯನ್ನ ಮೀಸಲಿರಿಸಲಾಗಿದೆ. ಪ್ರತಿ ಗೋವಿಗೂ ಮಾಸಿಕ 1,500 ರೂಪಾಯಿ. ಗೋಶಾಲೆಯಲ್ಲಿನ ಪ್ರತಿ ಜಾನುವಾರಿಗೆ ಪ್ರತಿ ತಿಂಗಳು ಸರ್ಕಾರ ಹಣವನ್ನು ವರ್ಗಾಯಿಸುತ್ತಿದೆ. ಪ್ರತಿ ಜಾನುವಾರಿಗೆ ದಿನಕ್ಕೆ 50 ರೂಪಾಯಿಯಂತೆ ಮಾಸಿಕ 1,500 ರೂಪಾಯಿ ಹಣವನ್ನು ನೇರ ವರ್ಗಾವಣೆಯ ಮೂಲಕ ಗೋಶಾಲೆಗಳಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿದೆ. ಗೋವುಗಳ ಮಹತ್ವ ಸಾರುವ ಜೊತೆಗೆ ಗೋಶಾಲೆಗಳಿಂದ ಗೋಮಾಯ ಆಧಾರಿತ ಉತ್ಪನ್ನಗಳ ಬಳಕೆಗೆ ಹೆಚ್ಚಿನ ಉತ್ತೇಜನವನ್ನು ನೀಡಲಾಗ್ತಿದೆ. ಉತ್ತರ ಪ್ರದೇಶದ ಸರ್ಕಾರಿ ಕಟ್ಟಡಕ್ಕೆ ಹಸುವಿನ ಸಗಣಿ ಲೇಪನ. ಯೋಗಿ ಆದಿತ್ಯನಾಥ್ ಜಿ ಅವರ ಸರ್ಕಾರವು ಹೊಸ ಆದೇಶವೊಂದನ್ನು ಹೊರಡಿಸಿದೆ. ಈ ಆದೇಶದ ಪ್ರಕಾರ ಉತ್ತರ ಪ್ರದೇಶದಲ್ಲಿರುವ ಸರ್ಕಾರಿ ಕಟ್ಟಡಗಳಿಗೆ ಹಸುವಿನ ಸಗಣಿಯನ್ನ ಲೇಪನ ಮಾಡಬೇಕಾಗಿದೆ. ಈ ಆದೇಶದ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ವು. ಆದರೆ ಸರ್ಕಾರಿ ಕಟ್ಟಡಕ್ಕೆ ಗೋವಿನ ಸಗಣಿ ಯಾಕೆ ಲೇಪನ ಮಾಡ್ತಾರೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗುತ್ತಲೇ ಯೋಗಿಜಿ ಅವರ ಯೋಜನೆಗೆ ಜನರು ಶಹಬಾಸ್ಗಿರಿ ನೀಡಿದ್ದಾರೆ. ಗೋ ಸಂರಕ್ಷಣೆಯ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರ ಗೋವನ್ನ ಸಂಪತ್ತನ್ನಾಗಿಸುವುದಕ್ಕೆ ಪಣ ತೊಟ್ಟಿದೆ. ಉತ್ತರ ಪ್ರದೇಶದಲ್ಲಿ ಆರಂಭಿಸಿರುವ ಗೋಶಾಲೆಗಳು ಗೋವುಗಳಿಗೆ ಆಶ್ರಯ ನೀಡುವ ಕೇಂದ್ರಗಳಾಗಿರದೆ ಗೋವುಗಳಿಂದಲೂ ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸಬಹುದು ಅನ್ನೋದನ್ನ ಯೋಗಿಜಿ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ಹಸುವಿನ ಸಗಣಿ ಮತ್ತು ಮೂತ್ರ ಬಳಸಿಕೊಂಡು ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಲಾಗ್ತದೆ. ಇದರ ನಡುವಲ್ಲೇ ಗೋವಿನ ಸಗಣಿಯಿಂದ ಬಣ್ಣವನ್ನು ತಯಾರಿಸಲಾಗುತ್ತೆ. ಗೋವಿನ ಸಗಣಿಯಿಂದ ತಯಾರಿಸಿರುವ ಬಣ್ಣ ನೈಸರ್ಗಿಕವಾಗಿದೆ. ರಾಸಾಯನಿಕ ಮತ್ತು ಸಿಂಥೆಟಿಕ್ ಪ್ಲಾಸ್ಟಿಕ್ ಆಧಾರಿತ ಬಣ್ಣಗಳನ್ನು ಬಳಿಯೋದ್ರಿಂದ ಪರಿಸರಕ್ಕೆ, ಆರೋಗ್ಯಕ್ಕೆ ಹಾನಿಕರವಾಗಲಿದೆ. ಆದರೆ ಗೋವಿನ ಸಗಣಿಯಿಂದ ತಯಾರಿಸಿರುವ ಬಣ್ಣ ಪರಿಸರ ಸ್ನೇಹಿ ಆಗಿರೋದ್ರಿಂದ ಜೊತೆಗೆ ಕಟ್ಟಡವನ್ನ ತಂಪಾಗಿ ಇರಿಸುತ್ತೆ. ಇದೇ ಕಾರಣದಿಂದಲೇ ಉತ್ತರ ಪ್ರದೇಶ ಸರ್ಕಾರ ಗೋವಿನ ಸಗಣಿಯಿಂದ ತಯಾರಿಸಿದ ಬಣ್ಣವನ್ನ ಸರ್ಕಾರಿ ಕಟ್ಟಡಗಳಿಗೆ ಬಳಿಯೋದಕ್ಕೆ ಸೂಚನೆ ನೀಡಿದೆ. ಹಳ್ಳಿಗಳಲ್ಲೂ ಗೋ ಕೈಗಾರಿಕಾ ಕ್ರಾಂತಿ.
ಗೋವುಗಳ ಮೂಲಕವೇ ಉತ್ತರ ಪ್ರದೇಶದ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶದ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತೆ ಮಾಡ್ತಿದೆ. ಗೋಮಯ ಆಧಾರಿತ ಉತ್ಪನ್ನಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತದೆ. ಗೋಮಯ ಉತ್ಪನ್ನಗಳಿಂದಾಗಿ ಹಳ್ಳಿಗಳಲ್ಲೂ ಸಣ್ಣ ಕೈಗಾರಿಕೆಗಳು, ಸ್ವಸಹಾಯ ಗುಂಪುಗಳು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಆರ್ಥಿಕವಾಗಿ ಲಾಭವನ್ನು ಗಳಿಸುತ್ತಿವೆ. ಈ ಮೂಲಕ ಉದ್ಯೋಗವನ್ನು ಅರಸಿ ನಗರಗಳತ್ತ ಮುಖ ಮಾಡುವವರ ಸಂಖ್ಯೆಯಲ್ಲಿಯೂ ಇಳಿಕೆಯಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ಸಗಣಿಯನ್ನ ಪವಿತ್ರ ಅಂತ ಭಾವಿಸಲಾಗಿದೆ. ವೈಜ್ಞಾನಿಕವಾಗಿ ನೋಡುವುದಾದ್ರೆ ಸಗಣಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣವಿದೆ. ನೈಸರ್ಗಿಕವಾಗಿ ಕೀಟ ನಿವಾರಕವಾಗಿಯೂ ಕಾರ್ಯನಿರ್ವಹಿಸುತ್ತೆ ಅಂತಿದೆ ಅಧ್ಯಯನಗಳ ವರದಿ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಗೋ ಆಧಾರಿತ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರ್ತಿದೆ. ಗೋಮಯದಿಂದ ತಯಾರಿಸಿದ ದೀಪ, ಮೂರ್ತಿಗಳು, ಸಾವಯವ ಗೊಬ್ಬರ, ಧೂಪದ್ರವ್ಯ ಸೇರಿದಂತೆ ಹಲವು ಉತ್ಪನ್ನಗಳ ತಯಾರಿಕೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗ್ತಿದೆ. ಗೋಮಯ ಆಧಾರಿತ ಉತ್ಪನ್ನಗಳ ಬಗ್ಗೆಯೇ ಜನರಿಗೆ ನಂಬಿಕೆ ಮೂಡಿಸುವ ಸಲುವಾಗಿಯೇ ಆರಂಭಿಕ ಹಂತದಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಗೋಮಯ ಲೇಪನ ಮಾಡೋದನ್ನ ಸರ್ಕಾರವೇ ಕಡ್ಡಾಯಗೊಳಿಸಿದೆ. ಯೋಗಿ ಆದಿತ್ಯನಾಥ್ ಜಿ ಅವರ ಕಲ್ಪನೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿ ಗೋ ಸಂರಕ್ಷಣೆಯ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ವಿಶಿಷ್ಟ ಹೆಜ್ಜೆಯಾಗಿದೆ. ಈ ಯೋಜನೆಗಳಿಗೆ ಯಶಸ್ಸು ದೊರಕುತ್ತಿದ್ದು ಇತರ ರಾಜ್ಯಗಳಿಗೂ ಮಾದರಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. 2,37,000 ಅಲೆಮಾರಿ ಗೋವುಗಳ ಹಸ್ತಾಂತರ. ಗೋಶಾಲೆ ಗೋಮಯ ಉತ್ಪನ್ನಗಳಷ್ಟೇ ಅಲ್ಲ, ಯೋಗಿಜಿ ಅಲೆಮಾರಿ ಗೋವುಗಳಿಗೂ ಮರುಜೀವ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಹಭಾಗಿತಾ ಯೋಜನೆಯ ಮೂಲಕ ಅಲೆಮಾರಿ ಗೋವುಗಳನ್ನು ದತ್ತು ಪಡೆಯುವವರಿಗೆ ಒಂದು ಗೋವಿಗೆ ಪ್ರತಿದಿನ 50 ರೂಪಾಯಿ ಹಣವನ್ನು ಸರ್ಕಾರವೇ ನೀಡುತ್ತಿದೆ. ಇದುವರೆಗೂ ಉತ್ತರ ಪ್ರದೇಶದಲ್ಲಿ ಒಟ್ಟು 2,37,000ಕ್ಕೂ ಅಧಿಕ ಹಸುಗಳನ್ನು ಸರ್ಕಾರ ಹಸ್ತಾಂತರ ಮಾಡಿದೆ. ಇನ್ನು ಮುಖ್ಯಮಂತ್ರಿ ನಿರಾಶ್ರಿತ ಗೋವಂಶ ಸಹಯೋಗಿತಾ ಯೋಜನೆಯ ಅಡಿಯಲ್ಲಿ ಜಾನುವಾರುಗಳೇ ಇಲ್ಲದ ಬಡ ಕುಟುಂಬಗಳಿಗೆ ಗೋವುಗಳನ್ನು ಸರ್ಕಾರವೇ ಒದಗಿಸಲಿದೆ. ಗೋಸೇವೆಗೆ ಉತ್ತೇಜನ ನೀಡುವ ಜೊತೆಗೆ ಹಾಲಿನಿಂದ ಮನೆಯ ಪೋಷಣೆಯನ್ನ ಹೆಚ್ಚಿಸಲಿದೆ ಅನ್ನೋದು ಯೋಗಿಜಿಯವರ ಲೆಕ್ಕಾಚಾರ. ನಂದಿನಿ ಕೃಷಕ್ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಡೈರಿ ಘಟಕಗಳನ್ನು ಸ್ಥಾಪಿಸಲು ರೈತರಿಗೆ 50% ಸಬ್ಸಿಡಿ ನೀಡಲಾಗ್ತಿದೆ. ಗ್ರಾಮೀಣ ಭಾಗದಲ್ಲಿ ಸ್ಥಳೀಯವಾಗಿ ಸಿಗುವ ಹಾಲಿನ ಉತ್ಪಾದನೆಯ ಜೊತೆಗೆ ಗೋತಳಿಯ ಸಂರಕ್ಷಣೆಗೆ ಈ ಯೋಜನೆಯ ಮೂಲಕ ಉತ್ತೇಜನ ನೀಡಲಾಗ್ತದೆ. ಗೋವುಗಳ ಮಹತ್ವವನ್ನು ಸಾರುವ ಜೊತೆಗೆ ಗೋಹತ್ಯೆ ನಿಷೇಧವನ್ನು ಯೋಗಿಜಿ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಗೋವುಗಳ ವೈದ್ಯಕೀಯ ನೆರವಿಗಾಗಿ ಟೋಲ್ ಫ್ರೀ ಸಹಾಯವಾಣಿ 1962 ಸ್ಥಾಪಿಸಲಾಗಿದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಿಯೂ ಗೋವುಗಳು ಹಸಿವಿನಿಂದ ಬಳಲಬಾರದು ಅನ್ನೋ ಕಾರಣಕ್ಕೆ ಅಗತ್ಯ ಮೇವು ಪೂರೈಕೆಗಾಗಿ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಲಾಗಿದೆ. ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಮಾಡಿರುವ ಈ ಗೋಕ್ರಾಂತಿಯಿಂದಾಗಿ ಗ್ರಾಮೀಣ ಭಾಗದಲ್ಲಿ ಗೋವುಗಳ ಸಂರಕ್ಷಣೆ ನಡೀತಿದ್ದು ಜನರು ಆರ್ಥಿಕವಾಗಿ ಸದೃಢರಾಗ್ತಿದ್ದಾರೆ. ಗೋಶಾಲೆಗಳು ಆರ್ಥಿಕ ಸ್ವಾವಲಂಬನೆಯನ್ನ ನೀಡುವ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡುತ್ತಿದೆ. ಉತ್ತರ ಪ್ರದೇಶದಾದ್ಯಂತ ಯೋಗಿಜಿಯವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಬಾಯಲ್ಲಿ ಗೋರಕ್ಷಣೆ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ಳೋ ಜನರ ನಡುವಲ್ಲಿ ಯೋಗಿಜಿ ವಿಭಿನ್ನವಾಗಿ ಕಾಣ್ತಾರೆ. ಯೋಗಿಜಿಯವರ ದೂರದರ್ಶಿತ್ವದ ಯೋಜನೆಗಳಿಂದಾಗಿ ಉತ್ತರ ಪ್ರದೇಶದ ಜನರ ಪಾಲಿಗೆ ಗೋವುಗಳು ನಿಜಕ್ಕೂ ಕಾಮಧೇನುವಾಗಿರೋದು ಸುಳ್ಳಲ್ಲ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.